3 months ಅಲ್ಲಿ ಎಂಟೈರ್ ಕರ್ನಾಟಕಕ್ಕೆ ನಾನು hold on first take off your helmet. ಸಾರಿ, ಮಾಸ್ಕ್ ಹಾಕೋದು ಒಂದು ಟ್ಯಾಲೆಂಟ್. ಎಸ್, ಪ್ರೋಮೋ ಜಲಕ್ಕೆ ನೋಡಿದ್ರಲ್ಲ ಎಷ್ಟು ಸಖತ್ತಾಗಿದೆ ಅಂತಂದ್ಬಿಟ್ಟು. ಈಗ ಪ್ರೋಮೋದಲ್ಲಿ ಒಂದೊಂದೇ ಪಾಯಿಂಟ್ಸ್ ನೋಡ್ತಾ ಹೋಗೋಣ. ಯಾವ್ಯಾವ ಥರ ಇಲ್ಲಿ ಮಾತಾಡಿದ್ದಾರೆ ಕಂಟೆಸ್ಟೆಂಟ್ಗಳು. ಅಗ್ನಿ ಪರೀಕ್ಷೆ ಅಂದಮೇಲೆ ಮಾತಾಡಲೇಬೇಕು. ಬನ್ನಿ ಫಸ್ಟು ಪ್ರೋಮೋ ಜಲಕ್ಗಳಲ್ಲಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಒಬ್ಬರ ಥರ ಇನ್ನೊಬ್ರು ಇರಲ್ಲ ಅಂತಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಿದ್ದಾರೆ. ಹೌದು, ಒಬ್ಬರ ಥರ ಇನ್ನೊಬ್ರು ಇರೋಕ್ಕಂತೂ ಚಾನ್ಸೇ ಇಲ್ಲ. ಆದರೆ ವಾಯ್ಸ್ ಅಂತೂ ಹೇಮಲತಾ ಅವ್ರದ್ದು ಸಖತ್ತಾಗಿದೆ ನಿಜವಾಗ್ಲೂ. ಸುಮಾರು ಜನಕ್ಕೆ ಗೊತ್ತಿರುತ್ತೆ ಅನ್ಕೊಂತೀನಿ ಇವರು, ಯಾಕಂದ್ರೆ ಇಂಗ್ಲೀಷಲ್ಲೂ ಕೂಡ ಹಾಡು ಹೇಳ್ತಾರೆ. ನಾನು ಕೂಡ ನೋಡಿದ್ದೀನಿ. ಅಂದರೆ ಸ್ವಲ್ಪ ಜನಕ್ಕೆ ಪರಿಚಯ ಇರುತ್ತೆ, ಸ್ವಲ್ಪ ಜನಕ್ಕೆ ಪರಿಚಯ ಇರಲ್ಲ ಅಷ್ಟೇ. ನೋಡಿ, ಜಡ್ಜಸ್ ಮೇಲೆ ಕೋಪ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಇಲ್ಲಿ ನಿರಂಜನ್ ದೇಶಪಾಂಡೆ ಅವರು ಇಲ್ಲಿ ಹೇಳಿದ್ರು. ಅದಕ್ಕೆ ಅವರು ಕೋಪ ಮಾಡ್ಕೊಳ್ತಾರ, ಫೇಸ್ ಥರ ಇಲ್ಲಿ ಮಾಡಿದ್ರು. ತಡ್ತೀನಿ, ಸ್ವಲ್ಪ ತಡಿ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಸೇಮ್ ನೆನ್ನೆ ಕುಮಾರಿ ಅವರು ಒಂದು ಏನಿದೆ ಅವ್ರದ್ದು ಕ್ಯಾರೆಕ್ಟರ್, ಅದೇ ಥರ ಇವ್ರದ್ದು ಕೂಡ ಹೇಮಲತಾ ಅವ್ರದ್ದು ಕೂಡ ಇಲ್ಲಿ ಇದೆ ಅಂತಂದ್ಬಿಟ್ಟು ಅನ್ನಿಸ್ತದೆ. ಪರವಾಗಿಲ್ಲ, ಮುಗ್ಧ ಮನಸ್ಸು ಅಂತಂದ್ಬಿಟ್ಟು ಅಂತೀವಲ್ಲ, ಆ ಥರ ಇಲ್ಲಿ. 3 months ಅಲ್ಲಿ ಎಂಟೈರ್ ಕರ್ನಾಟಕಕ್ಕೆ ನಾನು ನೋಡಿ, ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಈಗ ಬೈಕ್ ರೈಡರ್ಸ್ಗಳಿಗೆ ಇವ್ರದ್ದು ಫೇಸ್, ಅಂದರೆ ಫೇಸ್ ಎಲ್ಲೂ ಕೂಡ ಅವ್ರು ತೋರಿಸಿಲ್ಲ, ಬಟ್ ಇವ್ರ ವಿಡಿಯೋಗಳನ್ನ ನೀವು ನೋಡಿರ್ತೀರಾ. ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ರೆಕಗ್ನೈಸ್ ಆಗಿದ್ದಾರೆ. ಇಲ್ಲಿ ವಿನಯ್ ಗೌಡ ಅವ್ರು ಹೇಳಿದ್ರು, ಹೆಲ್ಮೆಟ್ನ ತೆಗಿ ಅಂತಂದ್ಬಿಟ್ಟು. ಸಾರಿ, ತೆಗಿಯಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದಕ್ಕೆ ನೋಡಿ, ವಿನಯ್ ಗೌಡ ಅವ್ರು ಏನು ಕೇಳಿದ್ರು ಅಂತಂದರೆ, ಮಾಸ್ಕ್ ಹಾಕ್ಕೊಂಡು ಮಾಡೋದೇ ಒಂದು ಟ್ಯಾಲೆಂಟಾ ಅಂತ ಇಲ್ಲಿ ಕೇಳಿದ್ರು. ಅಂದರೆ ಅದು ಕೂಡ ಪಾಯಿಂಟ್ ಅಲ್ವಾ. ಇಷ್ಟು ಜನ ಮೆಚ್ತೀನಲ್ಲ, ಅದು ನೋಡಿ, ಬಟ್ ಈ ರೀತಿ ಮಾತಾಡಿದಾಗ ಏನಾಗುತ್ತೆ ಅಂತಂದರೆ, ಹೌದು ಇವ್ರದ್ದು ರೀಲ್ಸ್ ಎಲ್ಲ ನಾನು ಕೂಡ ನೋಡಿದ್ದೀನಿ. ಆದರೆ ಏನು ಅನ್ನಿಸ್ತೈತೆ ಅಂತಂದರೆ, ಓ ಪರವಾಗಿಲ್ಲಪ್ಪ, ತುಂಬ ಚೆನ್ನಾಗಿ ಇಲ್ಲಿ ಮಾಡ್ತಿದ್ದಾರೆ. ಫೇಸ್ ತೋರ್ಸೋಕ್ಕೆ ಕೆಲವೊಬ್ರಿಗೆ ಇಷ್ಟ ಇರುತ್ತೆ, ಕೆಲವೊಬ್ಬರಿಗೆ ಇಷ್ಟ ಇರಲ್ಲ. ಆದರೆ ನಾನು ಫೇಸ್ ತೋರಿಸ್ತೇನೆ, ಇಷ್ಟು ಜನಕ್ಕೆ ರೀಚ್ ಆಗಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರಲ್ಲ. ಬಟ್ ಆ ಒಂದು ಸ್ಟೇಜು ನಾವು ಬೇರೆ ಫ್ರೆಂಡ್ಸ್ ಹತ್ರ ಮಾತಾಡಬೇಕಾದ್ರೆ ಬೇರೆ, ಆದರೆ ಅಗ್ನಿ ಪರೀಕ್ಷೆ ಒಳಗಡೆ ಹೋಗ್ಬೇಕಾದ್ರೆ ಅವರು ಜಡ್ಜಸ್ಗಳಿಗೆ ಅವ್ರಿಗೆ ಆದ ಒಂದು ರೆಸ್ಪೆಕ್ಟ್ ಅಂತೂ ಇಲ್ಲಿ ಇದ್ದೇ ಇರುತ್ತೆ, ಯಾವುದೇ ಒಂದು ವ್ಯಕ್ತಿಗಳಿಗಾದರೂ ಕೂಡ ಇಲ್ಲಿ ಅಷ್ಟೇ. ಆದರೆ ಈ ಒಂದು ರಿಯಾಲಿಟಿ ಶೋ ಅಂದಮೇಲೆ ಜಡ್ಜಸ್ಗಳು ಅಂತ ಅಲ್ಲಿ ಇದ್ದಾರೆ ಅಂತ ಅಂದಮೇಲೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಲೇಬೇಕಾಗತ್ತೆ. ತೆಗಿಯಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಇಲ್ಲಿ ಅಹಮ್ಮಲ್ಲಿ ಒಂದು ಸ್ವಲ್ಪ ಹೇಳ್ದಂಗಿದೆ. ಅಂದರೆ ಇಲ್ಲಪ್ಪ, ನಾನು ಅಷ್ಟು ಜನ ಮೆಚ್ಚಿಸ್ಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ, ಒಂದು ವೇಳೆ ನಾನು ಹೇಳ್ತಿರೋದು ಸೆಲೆಕ್ಟ್ ಆಗಿದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗೂ ಕೂಡ ಅವ್ರು ಹೆಲ್ಮೆಟ್ ಹಾಕೊಂಡೇ ಎಲ್ಲ ಕಡೆನೂ ಓಡಾಡೋಕ್ಕಾಗ್ತೈತೆ ಬಿಗ್ ಬಾಸ್ ಮನೆ ಒಳಗಡೆ. ಅವಾಗಾದರೂ ಇಲ್ಲಿ ಹೆಲ್ಮೆಟ್ನ ತೆಗಿಲೇಬೇಕಲ್ವಾ. ಬಟ್ ವಿನಯ್ ಅವ್ರು ಹೇಳಿದ್ರು ಇಂಟ್ರೆಸ್ಟ್ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅಂದರೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ನೋಡಿ ಕಲರ್ಸ್ ಕನ್ನಡ ಮತ್ತು ಜಿಯೋ ಹಾಟ್‌ಸ್ಟಾರ್ ನಲ್ಲಿ. ಅದಕ್ಕೆ ಹೇಳಲ್ವಾ, ಕೆಲವೊಂದು ಸತಿ ನಾವು ಈಗ ರಿಯಲ್ ಲೈಫ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ ಅಂತಂದ್ಬಿಟ್ಟು. ಈಗ ನೋಡಿ, ಆ ಒಂದು ಸ್ಟೇಜ್ವರೆಗೂ ಹೋಗಿದ್ದಾರೆ ಅಂತಂದಮೇಲೆ, ಬಟ್ ಅವರಲ್ಲಿ ಒಂದು ಟ್ಯಾಲೆಂಟ್ ಇರೋಕ್ಕೇನೆ ಅಲ್ಲಿವರೆಗೂ ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ಹೋಗಿರ್ತಾರೆ. ನಾವು ಅನ್ಕೊಂತೀವಿ, ಇವ್ರೇನು ಬಿಡಪ್ಪ ಸಿಕ್ಕಾಪಟ್ಟೆ ದುಡಿತಾ ಇರ್ತಾರೆ ಅಂತಂದ್ಬಿಟ್ಟು. ಸ್ವಲ್ಪ ಫೇಸ್ ರೆಕಗ್ನೈಸ್ ಆಯಿತು, ಸ್ವಲ್ಪ ಇಲ್ಲಿ ನಮ್ಮನ್ನ ಗುರುತು ಹಿಡಿತಿದ್ದಾರೆ ಅಂತ ಅಂದಿದ ತಕ್ಷಣ ಸ್ವಲ್ಪ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅಹಂ ಬಂತು ಅಂತಂದರೆ ಈ ರೀತಿ ಇಲ್ಲಿ ಆಗ್ಬಿಡುತ್ತೆ. ಅವರು ಏನು ಕೇಳ್ತಿದ್ದಾರೆ ವಿನಯ್ ಅವರು ಅಂತಂದರೆ, ಇಲ್ಲಿ ಹೆಲ್ಮೆಟ್ ತೆಗೀರಿ ಅಂತ ಹೇಳಿದ್ರೆ ಇಲ್ಲಪ್ಪ ಅಂತಂದ್ಬಿಟ್ಟು ಸ್ವಲ್ಪ ಇಲ್ಲಿ ಆ ರೀತಿ ಓವರ್ ಆಗಿ ರಿಯಾಕ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅನಿಸ್ತದೆ. ಮಾನ್ಸ್ಟಾರ್ ಅಂತಂದ್ಬಿಟ್ಟು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರಿಟ್ಕೊಂಡು ಅವ್ರ ಫಾಲೋವರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಹೌದು, ಒಪ್ಕೊಳ್ಳೋಣ. ಈಗ ಸಿಗ್ನಲ್ ಜಂಪ್ ಮಾಡಬಾರ್ದು ಅಂತಂದ್ಬಿಟ್ಟು ಒಬ್ಬರು ಬೈಕ್ ಸವಾರರು ಇರ್ಬೋದು, ಒಟ್ಟಲ್ಲಿ ವಾಹನ ಸವಾರ ಮಾಡೋರು ಯಾರ್ಯಾರು ಇರ್ತಾರೋ ಅವರು ರೆಡ್ ಲೈಟ್ ಇದ್ರೂ ಕೂಡ ಅರ್ಜೆಂಟು ಅಂತಂದ್ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ಇವ್ರದ್ದೊಂದು ವಿಡಿಯೋ ಏನಿದೆ ಅಂತಂದರೆ, ಆ ರೀತಿಯಾಗಿ ಹೋಗಬೇಡಿ, ಆ ರೀತಿಯಾಗಿ ಮಾಡಬೇಡಿ, 2 ನಿಮಿಷ ಅಥವಾ 2 ಸೆಕೆಂಡು, ಒಂದು 5 ಸೆಕೆಂಡು ಇಲ್ಲಿ ಕಾದ್ರೆ ಏನೂ ಆಗಲ್ಲ ಅಂತಂದ್ಬಿಟ್ಟು ಇವ್ರು ವಿಡಿಯೋಗಳನ್ನ ಇಲ್ಲಿ ಮಾಡ್ತಿದ್ರು. ಆದರೆ ಮೇನ್ ಆಗಿ ಅವರು ಫೇಸ್ನ ಇಲ್ಲಿ ರಿವೀಲ್ ಮಾಡಿರಲಿಲ್ಲ ಎಲ್ಲೂ ಕೂಡ, ಇವಾಗೂ ಕೂಡ ಮಾಡಿಲ್ಲ. ಅಟ್ ಪ್ರೆಸೆಂಟ್ ಹೆಲ್ಮೆಟ್ನ ಹಾಕ್ಕೊಂಡೇ ಇಲ್ಲಿ ಇದ್ರು. ನಾನು ಮಾಡಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ಬಿಟ್ರು. ಅಂದರೆ ಹೆಲ್ಮೆಟ್ನ ತೆಗೆದು ತೋರಿಸಿ ನಿಮ್ಮ ಫೇಸ್ನ ರಿವೀಲ್ ಮಾಡಿ ಅಂತಂದರೆ ಮಾಡಲ್ಲ ಅಂತಂದ್ಬಿಟ್ಟು ಅಂದರು. ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಈ ಥರ ವ್ಯಕ್ತಿಗಳು, ಅಂದರೆ ನಾನು ಬಿಗ್ ಬಾಸ್ ಹೇಳಿದಾಗ ನಾನು ಮಾಡಲ್ಲಪ್ಪ, ನಾನು ಹೆಲ್ಮೆಟ್ ತೆಗಿಯಲ್ಲಪ್ಪ ಅಂತಂದರೆ ಹೇಗಾಗುತ್ತೆ ಹೇಳಿ? ಆಗಲ್ಲ ಅಲ್ವಾ. ಈಗ ಜಡ್ಜಸ್ಗಳು ಏನು ಕ್ವಶನ್ ಕೇಳ್ತಾರೋ ಅದಕ್ಕೆ ಏನು ಸ್ಪರ್ಧಿಗಳು, ಇವಾಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಅಂತಂದ್ಮೇಲೆ ಅವ್ರು ಇವಾಗ ಹೇಳ್ತಾರೆ ಏನಾದರೂ ಒಂದು ಟಾಸ್ಕ್ ಮಾಡಿ ಅಂತಂದ್ಬಿಟ್ಟು, ಅವ್ರನ್ನ ನೋಡ್ಲಾರೇ ಹೇಗೆ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ಹೇಳಿ? ಅವರಲ್ಲಿ ಏನೊಂದು ಟ್ಯಾಲೆಂಟ್ ಇದೆ ಅಂತಂದ್ಬಿಟ್ಟು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ರೆಕಗ್ನೈಸ್ ಆಗಿದ್ದಾರೆ, ಒಪ್ಕೊಳ್ಳೋಣ. ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಇವರು ಯಾವ ರೀತಿ ಇರ್ತಾರೆ ಅಂತಂದ್ಬಿಟ್ಟು ಈಗ ಜಡ್ಜಸ್ಗಳು ಚೆಕ್ ಮಾಡಲೇಬೇಕಾಗುತ್ತಲ್ವಾ, ಸ್ವಲ್ಪ ಟಾಸ್ಕ್ಗಳನ್ನ ಇಲ್ಲಿ ಕೊಡಲೇಬೇಕಾಗುತ್ತೆ. ಬಟ್ ಮಾತಾಡ್ತಿರ್ಬೇಕಾದ್ರೆ ಈ ರೀತಿಯಾಗಿ ಇಲ್ಲಿ ನಾನ್ ಸ್ಟಾಪ್ ಆಗಿ ಜಡ್ಜಸ್ಗಳು ಮಾತಾಡ್ತಿದ್ರು ಕೂಡ ಅವರು ಕೇಳಿಸ್ಕೊಂತಲ್ಲ, ಅವ್ರ ಬಗ್ಗೆ
ಬಗ್ಗೆ ಅವರೇ ಇಲ್ಲಿ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಆಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಪ್ರೋಮೋದಲ್ಲಿ ಅನಿಸ್ತದೆ. ಬಟ್ ಹೇಮಲತಾ ಅವರಂತೂ ತುಂಬಾ ಚೆನ್ನಾಗಿ ಇಲ್ಲಿ ಮಾತಾಡಿದ್ರು, ಹಾಡು ಕೂಡ ಇಲ್ಲಿ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಆದ್ರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಕೆಲವೊಬ್ರು ಮಾತಾಡೋದನ್ನ ಕೇಳ್ತಾನೆ ಇರಬೇಕು ಅಂತ ಅಂದ್ಬಿಟ್ಟು ಅನ್ಸುತ್ತೆ. ನೆನ್ನೆ ಬಿಟ್ಟಿದ್ರಲ್ಲ ಪ್ರೋಮೋ, ರತ್ನ ಅವ್ರು ಇರ್ಬೋದು, ಮತ್ತೆ ಇಲ್ಲಿ ಕುಮಾರಿ ಅವ್ರು ಇರ್ಬೋದು, ಈಗ ಹೇಮಲತಾ ಅವರು, ಇವ್ರುಗಳು ಮಾತಾಡ್ತಿದ್ರೆ ಸಖತ್ತಾಗಿದೆಯಪ್ಪ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಅಂದ್ರೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಬಟ್ ಇವಾಗ ಬಿಟ್ಟಿರೋ ಪ್ರೋಮೋದಲ್ಲಿ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಆದ್ರು ಅಂತ ಅಂದ್ಬಿಟ್ಟು ಅನಿಸ್ತದೆ. ಅದಕ್ಕೆ ಸೇಮ್ ಅಮ್ಮುಕು ಡುಮ್ಮುಕು ಅವರು ಯಾವ ರೀತಿ ಇಲ್ಲಿ ಆಟಿಟ್ಯೂಡ್ ತೋರಿಸಿದ್ರು, ಇಲ್ಲಿ ಇವರು ಕೂಡ ಹೆಲ್ಮೆಟ್ ಹಾಕೊಂಡ್ಬಿಟ್ಟು ಸ್ವಲ್ಪ ಅದೇ ರೀತಿ ಆಟಿಟ್ಯೂಡ್ ತೋರಿಸಿದ್ರು. ನೋಡೋಣ ಅವ್ರು ಸೆಲೆಕ್ಟ್ ಆಗಿದಾರ ಇಲ್ವಾ ಅಂತ ಅಂದ್ಬಿಟ್ಟು. ಪ್ರೋಮೋದಲ್ಲಿ ಅನ್ಸಿರೋ ಪ್ರಕಾರ ಸೆಲೆಕ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಅನಿಸ್ತದೆ. ಒಟ್ಟಲ್ಲಿ ಪ್ರೋಮೋ ಅಂತೂ ಸಖತ್ತಾಗಿದೆ. ಇನ್ನು ಯಾರ್ಯಾರು ಬಂದಿದ್ದಾರೆ, ಯಾಕಂದ್ರೆ 60 ಜನ ಇಲ್ಲಿ ಬಂದಿರೋದು. ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಈಗ ಆಲ್ರೆಡಿ ಗೊತ್ತಾಗಿದೆ. ಇಬ್ಬರು ಹೆಸರು ಇವಾಗ ಬಿಗ್ ಬಾಸ್ ಪ್ರೋಮೋದಲ್ಲಿ ರಿವೀಲ್ ಮಾಡಿದ್ದಾರೆ. ಬಟ್ ಈ ರೀತಿ ಆಟಿಟ್ಯೂಡ್ ನೋಡಿದ್ರೆ ನಿಮಗೇನು ಅನ್ಸುತ್ತೆ ವೀಕ್ಷಕರೇ? ಖಂಡಿತವಾಗ್ಲೂ ಪ್ರೋಮೋ ನೋಡಿ ನಿಮ್ಗೇನು ಅನಿಸ್ತು? ಈ ರೀತಿ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅನ್ನೋದ್ರ ಬಗ್ಗೆ ಮಿಸ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.